ಹರೇ ಕೃಷ್ಣ. ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ. ಅಧ್ಯಾಯ 4. ಕಂಸನ ಹಿಂಸಾಚಾರ. ವಸುದೇವನು ಎಲ್ಲ ಬಾಗಿಲುಗಳನ್ನು ಭದ್ರಪಡಿಸಿದ ನಂತರ ದ್ವಾರಪಾಲಕರು ಎಚ್ಚೆತ್ತರು. ಆಗ ತಾನೇ ಹುಟ್ಟಿದ ಮಗುವಿನ ಅಳು ಅವರಿಗೆ ಕೇಳಿಸಿತು. ಮಗುವಿನ ಜನನದ ಸುದ್ದಿಗಾಗಿ ಕಂಸನು ಕಾಯುತ್ತಿದ್ದನು. ದ್ವಾರಪಾಲಕರು ಕೂಡಲೇ ಹೋಗಿ ಮಗುವಿನ ಜನನವಾಯಿತು ಎಂದು ತಿಳಿಸಿದರು. ಕಂಸನು ಕೂಡಲೇ ಹಾಸಿಗೆಯಿಂದ ಎದ್ದು ನನ್ನ ಬಾಳಿನ ಕ್ರೂರ ಸಾವು ಈಗ ಹುಟ್ಟಿದೆ ಎಂದು ಉದ್ಗರಿಸಿದನು. ಅವನ ಸಾವು ಸಮೀಪವಾಗುತ್ತಿದ್ದುದರಿಂದ ಕಂಸನ ಮನಸ್ಸು ಗೊಂದಲವಾಯಿತು. ಅವನ ಕೂದಲು ನಿಮಿರಿ ನಿಂತಿತು. ಕೂಡಲೇ ಅವನು ಮಗುವು ಹುಟ್ಟಿದ ಸ್ಥಳಕ್ಕೆ ಧಾವಿಸಿದ. ತನ್ನ ಅಣ್ಣನು ಬರುತ್ತಿರುವುದನ್ನು ಕಂಡು ದೇವಕಿಯು ಬಹಳ ದೈನ್ಯದಿಂದ ಕಂಸನನ್ನು ಹೀಗೆ ಬೇಡಿಕೊಂಡಳು. ಪ್ರೀತಿಯ ಅಣ್ಣ, ದಯವಿಟ್ಟು ಈ ಹೆಣ್ಣು ಮಗುವನ್ನು ಕೊಲ್ಲಬೇಡ. ಅವಳು ನಿನ್ನ ಮಗನ ಹೆಂಡತಿಯಾಗುತ್ತಾಳೆ ಎಂದು ನಾನು ಭಾಷೆ ಕೊಡುತ್ತೇನೆ. ಆದುದರಿಂದ ಅವಳನ್ನು ಕೊಲ್ಲಬೇಡ. ಯಾವ ಹೆಣ್ಣು ಮಗುವೂ ನಿನ್ನನ್ನು ಕೊಲ್ಲಬೇಕೆಂದು ವಿಧಿಸಿಲ್ಲ. ಶಕುನವು ತಿಳಿಸಿದ್ದು ಇದನ್ನೇ. ನಿನ್ನನ್ನು ಕೊಲ್ಲುವುದು ಒಂದು ಗಂಡು ಮಗು. ಆದುದರಿಂದ ದಯವಿಟ್ಟು ಅವಳನ್ನು ಕೊಲ್ಲಬೇಡ. ಪ್ರೀತಿಯ ಅಣ್ಣ, ಸೂರ್ಯನಂತೆ ಹೊಳೆಯುತ್ತಿದ್ದ ನನ್ನ ಅನೇಕ ಮಕ್ಕಳನ್ನು ಕೊಂದಿದ್ದೀಯೆ. ಅದು ನಿನ್ನ ತಪ್ಪಲ್ಲ. ರಾಕ್ಷಸರಾದ ನಿನ್ನ ಸ್ನೇಹಿತರು ನನ್ನ ಮಕ್ಕಳನ್ನು ಕೊಲ್ಲಲು ನಿನಗೆ ಸಲಹೆ ಮಾಡಿದ್ದಾರೆ. ಈಗ ಈ ಹುಡುಗಿಯನ್ನು ಕ್ಷಮಿಸಬೇಕೆಂದು ನಾನು ಬೇಡುತ್ತೇನೆ. ನನ್ನ ಮಗಳಾಗಿ ಅವಳು ಬದುಕಿಕೊಂಡಿರಲಿ. ಕಂಸನು ಎಷ್ಟು ಕ್ರೂರಿಯಾಗಿದ್ದನೆಂದರೆ ತನ್ನ ತಂಗಿ ದೇವಕಿಯ ವಿನೀತವಾದ ಪ್ರಾರ್ಥನೆಗಳಿಗೆ ಕಿವಿಗೊಡಲಿಲ್ಲ. ಅವಳನ್ನು ಗದರಿಸಿ ಆಗ ತಾನೇ ಹುಟ್ಟಿದ ಮಗುವನ್ನು ಬಲಾತ್ಕಾರವಾಗಿ ಅವಳಿಂದ ಕಸಿದುಕೊಂಡು ನಿರ್ದಯವಾಗಿ ಅದನ್ನು ಕಲ್ಲಿನ ಮೇಲೆ ಅಪ್ಪಳಿಸಲು ಪ್ರಯತ್ನಿಸಿದನು. ತನ್ನ ಸ್ವಂತ ತೃಪ್ತಿಗಾಗಿ ಎಲ್ಲ ಬಾಂಧವ್ಯಗಳನ್ನು ಬಲಿ ಕೊಡಬಲ್ಲ ಕ್ರೂರಿ ಸೋದರನ ಸ್ಪಷ್ಟ ಉದಾಹರಣೆ ಇದು. ಆದರೆ ಕೂಡಲೇ ಮಗುವು ಅವನ ಕೈಯಿಂದ ಜಾರಿತು. ಆಕಾಶಕ್ಕೆ ಹೋಗಿ 8 ಕೈಗಳೊಡನೆ ವಿಷ್ಣುವಿನ ತಂಗಿಯಾಗಿ ಕಾಣಿಸಿಕೊಂಡಳು. ಸೊಗಸಾದ ಉಡುಪು, ಪುಷ್ಪಮಾಲೆಗಳು ಮತ್ತು ಆಭರಣಗಳಿಂದ ಅವಳು ಅಲಂಕೃತಳಾಗಿದ್ದಳು. ತನ್ನ ಕೈಗಳಲ್ಲಿ ಬಿಲ್ಲು, ಈಟಿ, ಬಾಣಗಳು, ಗಂಟೆ, ಶಂಖ, ಚಕ್ರ, ಗದೆ ಮತ್ತು ಗುರಾಣಿಗಳನ್ನು ಹಿಡಿದಿದ್ದಳು. ವಾಸ್ತವವಾಗಿ ದುರ್ಗಾದೇವಿಯೇ ಆಗಿದ್ದ ಆ ಮಗುವು ಪ್ರತ್ಯಕ್ಷವಾಗಿದ್ದನ್ನು ಕಂಡು ಸಿದ್ಧಲೋಕ, ಚಾರಣಲೋಕ, ಗಂಧರ್ವಲೋಕ, ಅಪ್ಸರಲೋಕ, ಕಿನ್ನರಲೋಕ ಮತ್ತು ಉರಗಲೋಕಗಳಂತೆ ವಿವಿಧ ಲೋಕಗಳಲ್ಲಿರುವ ದೇವತೆಗಳು ಅವಳಿಗೆ ಕಾಣಿಕೆಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಮೇಲಿನಿಂದ ದೇವಿಯು ಕಂಸನಿಗೆ ಹೀಗೆ ಹೇಳಿದಳು. ನೀಚನೆ, ನೀನು ಹೇಗೆ ನನ್ನನ್ನು ಕೊಲ್ಲಬಲ್ಲೆ? ನಿನ್ನನ್ನು ಕೊಲ್ಲುವ ಮಗುವು ನನಗೆ ಮೊದಲೇ ಹುಟ್ಟಿ ಎಲ್ಲೋ ಬೆಳೆಯುತ್ತಿದ್ದಾನೆ. ಬಡಪಾಯಿ, ನಿನ್ನ ತಂಗಿಯ ವಿಷಯದಲ್ಲಿ ಕ್ರೂರಿಯಾಗಿರಬೇಡ. ಹೀಗೆ ಕಾಣಿಸಿಕೊಂಡ ಮೇಲೆ ದುರ್ಗಾದೇವಿಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬಂದವು. ಈ ಮಾತುಗಳನ್ನು ಕೇಳಿ ಕಂಸನು ಭಯದಿಂದ ತತ್ತರಿಸಿ ಹೋದನು. ಮನಸ್ಸು ಕರಗಿ ಕೂಡಲೇ ವಸುದೇವ ಮತ್ತು ದೇವಕಿಯರನ್ನು ಸರಪಳಿಗಳಿಂದ ಬಿಡುಗಡೆ ಮಾಡಿ ಬಹಳ ಸೌಜನ್ಯದಿಂದ ಅವರನ್ನು ಮಾತನಾಡಿಸಲು ಪ್ರಾರಂಭಿಸಿದನು. ನನ್ನ ಪ್ರೀತಿಯ ತಂಗಿ ಮತ್ತು ಭಾವನವರೇ, ನನ್ನ ಸೋದರಳಿಯಂದಿರನ್ನೇ ಕೊಂದು ನಾನು ರಾಕ್ಷಸನಂತೆ ವರ್ತಿಸಿದ್ದೇನೆ. ನಮ್ಮ ನಿಕಟವಾದ ಬಾಂಧವ್ಯದ ಯೋಚನೆಯನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇನೆ. ಈ ನನ್ನ ಕೃತ್ಯಗಳ ಪರಿಣಾಮವು ಏನಾಗುತ್ತದೆ ಎಂದು ನನಗೆ ತಿಳಿಯದು. ಪ್ರಾಯಃ ಬ್ರಾಹ್ಮಣರನ್ನು ಕೊಂದವರನ್ನು ತಳ್ಳುವ ನರಕಕ್ಕೆ ನನ್ನನ್ನು ಕಳುಹಿಸಬಹುದು. ಆದರೆ ಅಶರೀರವಾಣಿಯೇ ಹೇಳಿದ ಭವಿಷ್ಯವು ನಿಜವಾಗಲಿಲ್ಲ ಎಂದು ನನಗೆ ಆಶ್ಚರ್ಯವಾಗಿದೆ. ಸುಳ್ಳು ಪ್ರಚಾರವು ಮನುಷ್ಯರ ಸಮಾಜದಲ್ಲಿ ಮಾತ್ರ ಕಾಣುವುದಿಲ್ಲ. ಆಕಾಶ ನಿವಾಸಿಗಳು ಸುಳ್ಳು ಹೇಳುತ್ತಾರೆ ಎಂದು ಈಗ ಗೊತ್ತಾಗುತ್ತಿದೆ. ಆಕಾಶ ನಿವಾಸಿಗಳ ಮಾತುಗಳನ್ನು ಕೇಳಿ ನನ್ನ ತಂಗಿಯ ಇಷ್ಟು ಮಂದಿ ಮಕ್ಕಳನ್ನು ಕೊಂದು ನಾನು ಪಾಪ ಮಾಡಿದ್ದೇನೆ. ಪ್ರೀತಿಯ ವಸುದೇವ ಮತ್ತು ದೇವಕಿಯರೇ, ನೀವಿಬ್ಬರು ಮಹಾತ್ಮರು. ನಿಮಗೆ ನಾನು ಉಪದೇಶಿಸಬೇಕಾದದ್ದು ಏನೂ ಇಲ್ಲ. ಆದರೂ ನಿಮ್ಮ ಮಕ್ಕಳ ಸಾವಿಗಾಗಿ ದುಃಖ ಪಡಬೇಡಿ ಎಂದು ಬೇಡುತ್ತೇನೆ. ನಾವೆಲ್ಲರೂ ನಮ್ಮನ್ನು ಮೀರಿದ ಶಕ್ತಿಯೊಂದರ ಅಧೀನದಲ್ಲಿದ್ದೇವೆ. ಆ ಶಕ್ತಿಯು ನಾವು ಒಟ್ಟಿಗೆ ಇರಲು ಬಿಡುವುದಿಲ್ಲ. ನಿಯಮಿತ ಕಾಲವು ಬಂದಾಗ ನಮ್ಮ ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ನಾವು ದೂರವಾಗಲೇಬೇಕು. ಆದರೆ ವಿವಿಧ ಭೌತಿಕ ಶರೀರಗಳು ಮಾಯವಾದರೂ ಆತ್ಮವು ಅಮರವಾಗಿ ಉಳಿಯುತ್ತದೆ ಎನ್ನುವುದನ್ನು ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕು.
ಉದಾಹರಣೆಗೆ ಭೂಮಿಯ ಮಣ್ಣಿನಿಂದ ಎಷ್ಟೋ ಮಡಿಕೆಗಳನ್ನು ಮಾಡುತ್ತಾರೆ. ಅವು ಒಡೆದು ಹೋಗುತ್ತವೆ, ಆದರೆ ಮಣ್ಣು ತಾನಿರುವಂತೆಯೇ ನಿರಂತರವಾಗಿ ಉಳಿಯುತ್ತದೆ. ಹಾಗೆಯೇ ಆತ್ಮದ ದೇಹಗಳು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸೃಷ್ಟಿಯಾಗುತ್ತವೆ ಮತ್ತು ನಾಶವಾಗುತ್ತವೆ, ಆದರೆ ಆತ್ಮವು ಎಂದೆಂದಿಗೂ ಉಳಿಯುತ್ತದೆ. ಆದ್ದರಿಂದ ಶೋಕಿಸಲು ಕಾರಣವೇ ಇಲ್ಲ. ಈ ಭೌತಿಕ ದೇಹವು ಜೀವಾತ್ಮನಿಗಿಂತ ಭಿನ್ನವಾದದ್ದು ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಆ ತಿಳುವಳಿಕೆಯು ಬರುವವರೆಗೆ ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆಯನ್ನು ಅವನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ನನ್ನ ಪ್ರೀತಿಯ ದೇವಕಿ, ನೀನು ಮೃದು ಸ್ವಭಾವದವಳು ಮತ್ತು ದಯೆಯುಳ್ಳವಳು. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನ್ನ ಮಕ್ಕಳನ್ನು ಕೊಂದುದಕ್ಕಾಗಿ ದುಃಖ ಪಡಬೇಡ. ವಾಸ್ತವವಾಗಿ ಇದನ್ನು ನಾನು ಮಾಡಲಿಲ್ಲ, ಏಕೆಂದರೆ ಇವೆಲ್ಲ ಹಿಂದೆಯೇ ನಿರ್ಧಾರವಾಗಿರುವ ಕಾರ್ಯಗಳು. ಇಷ್ಟವಿಲ್ಲದೇ ಇದ್ದರೂ ಮನುಷ್ಯನು ಆಗಲೇ ನಿರ್ಧಾರವಾಗಿರುವ ಯೋಜನೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ದೇಹವು ಕೊನೆಗೊಂಡಾಗ ಆತ್ಮವೂ ಸಾಯುತ್ತದೆ ಎಂದು ಜನರು ತಪ್ಪಾಗಿ ಭಾವಿಸುತ್ತಾರೆ. ಇಲ್ಲವೇ ಒಬ್ಬ ಜೀವಿಯು ಇನ್ನೊಬ್ಬ ಜೀವಿಯನ್ನು ಕೊಲ್ಲುತ್ತಾನೆ ಎಂದು ಭಾವಿಸುತ್ತಾರೆ. ಈ ಎಲ್ಲ ತಪ್ಪು ಭಾವನೆಗಳಿಂದ ಮನುಷ್ಯನು ಭೌತಿಕ ಜೀವನದ ಸ್ಥಿತಿಗಳನ್ನು ಒಪ್ಪಲೇಬೇಕಾಗುತ್ತದೆ. ಎಂದರೆ ಆತ್ಮವು ಅಮರವಾದದ್ದು ಎಂದು ದೃಢವಾದ ನಂಬಿಕೆಯು ಬರುವವರೆಗೆ ಮನುಷ್ಯನು ಕೊಲ್ಲುವ ಮತ್ತು ಕೊಲ್ಲಲ್ಪಡುವ ಯಾತನೆಗೆ ಗುರಿಯಾಗುತ್ತಾನೆ. ನನ್ನ ಪ್ರೀತಿಯ ತಂಗಿ ದೇವಕಿ ಮತ್ತು ಭಾವ ವಸುದೇವ, ನಾನು ನಿಮಗೆ ಮಾಡಿದ ಕ್ರೂರ ಅಪಕಾರಗಳನ್ನು ದಯವಿಟ್ಟು ಕ್ಷಮಿಸಿ. ನನ್ನದು ಬಹು ನೀಚ ಸ್ವಭಾವ, ನಿಮ್ಮದು ಉದಾತ್ತ ಸ್ವಭಾವ. ಆದುದರಿಂದ ನನ್ನ ವಿಷಯದಲ್ಲಿ ಕರುಣೆ ತೋರಿ ಕ್ಷಮಿಸಿ. ಕಂಸನು ತನ್ನ ಭಾವನಿಗೂ ಮತ್ತು ತಂಗಿಗೂ ಈ ಮಾತುಗಳನ್ನು ಹೇಳುವಾಗ ಅವನ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅವನು ಅವರ ಕಾಲಿಗೆ ಬಿದ್ದನು. ತಾನು ಕೊಲ್ಲಲು ಪ್ರಯತ್ನಿಸಿದ್ದ ದುರ್ಗಾದೇವಿಯ ಮಾತುಗಳನ್ನು ನಂಬಿ ಕಂಸನು ಕೂಡಲೇ ತನ್ನ ಭಾವನನ್ನು ತಂಗಿಯನ್ನು ಬಿಡುಗಡೆ ಮಾಡಿದನು. ಸ್ವತಃ ತಾನೇ ಕಬ್ಬಿಣದ ಸರಪಳಿಗಳನ್ನು ತೆಗೆದುಹಾಕಿ ಆ ಸಂಸಾರದಲ್ಲಿ ಒಬ್ಬನಂತೆ ಸಹಾನುಭೂತಿಯಿಂದ ತನ್ನ ಸ್ನೇಹವನ್ನು ತೋರಿಸಿದನು. ಇಷ್ಟೊಂದು ಪಶ್ಚಾತ್ತಾಪ ಪಡುತ್ತಿರುವ ಅಣ್ಣನನ್ನು ನೋಡಿ ದೇವಕಿಗೂ ಸಮಾಧಾನವಾಯಿತು. ಅವನು ತನ್ನ ಮಕ್ಕಳ ವಿಷಯದಲ್ಲಿ ಎಸಗಿದ್ದ ಕ್ರೂರ ಕೃತ್ಯಗಳನ್ನು ಮರೆತು ಬಿಟ್ಟಳು. ವಸುದೇವನು ಹಿಂದೆ ಆದುದನ್ನೆಲ್ಲ ಮರೆತು ತನ್ನ ಭಾವಮೈದುನನೊಂದಿಗೆ ಮಂದಹಾಸದಿಂದ ಮಾತನಾಡಿದನು. ವಸುದೇವನು ಕಂಸನಿಗೆ, ನನ್ನ ಅದೃಷ್ಟಶಾಲಿಯಾದ ಭಾವ, ಜಡದೇಹ ಮತ್ತು ಆತ್ಮಗಳ ವಿಷಯ ನೀನು ಹೇಳುವುದು ನಿಜ. ಪ್ರತಿಯೊಬ್ಬ ಜೀವಿಯೂ ತನ್ನ ಜಡದೇಹವೇ ಜೀವಾತ್ಮನೆಂದು ಭಾವಿಸಿ ಅಜ್ಞಾನದಲ್ಲಿ ಹುಟ್ಟುತ್ತಾನೆ. ಬದುಕನ್ನು ಕುರಿತ ಈ ಭಾವನೆಯು ಅಜ್ಞಾನದಿಂದ ಆದದ್ದು. ಈ ಅಜ್ಞಾನದ ಆಧಾರದ ಮೇಲೆ ನಾವು ಹಗೆತನ ಅಥವಾ ಸ್ನೇಹವನ್ನು ಕಟ್ಟುತ್ತೇವೆ. ಅಳುವುದು, ಹರ್ಷ, ಭಯ, ಅಸೂಯೆ, ಅತಿ ಆಸೆ, ಮಾಯೆ ಮತ್ತು ಹುಚ್ಚು ಜಡದೇಹವೇ ಆತ್ಮವೆಂಬ ನಮ್ಮ ಭಾವನೆಯ ವಿವಿಧ ಮುಖಗಳು. ಇಂತಹ ಪ್ರಭಾವಕ್ಕೆ ವಶನಾದವನು ಭೌತಿಕ ದೇಹದ ಕಾರಣದಿಂದಲೇ ಹಗೆತನದಲ್ಲಿ ತೊಡಗುತ್ತಾನೆ. ಇಂತಹ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿ ನಾವು ದೇವೋತ್ತಮ ಪರಮಪುರುಷನೊಡನೆ ನಮ್ಮ ಶಾಶ್ವತ ಬಾಂಧವ್ಯವನ್ನು ಮರೆಯುತ್ತೇವೆ. ಕಂಸನ ದಯೆಯ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ವಸುದೇವನು ಅವನ ನಾಸ್ತಿಕ ಕೃತ್ಯಗಳಿಗೆಲ್ಲ ಭೌತಿಕ ದೇಹವೇ ಜೀವಾತ್ಮ ಎಂದು ತಪ್ಪಾಗಿ ತಿಳಿದುಕೊಂಡದ್ದೇ ಕಾರಣ ಎಂದು ತಿಳಿಸಿದನು. ವಸುದೇವನು ಕಂಸನೊಂದಿಗೆ ಇಷ್ಟು ಜ್ಞಾನೋದಯವಾಗುವಂತೆ ಮಾತನಾಡಿದಾಗ ಕಂಸನಿಗೆ ಸಂತೋಷವಾಯಿತು. ತನ್ನ ಸೋದರಳಿಯಂದಿರನ್ನು ತಾನು ಕೊಂದೆನೆಂಬ ತಳಮಳ ಸ್ವಲ್ಪ ಕಡಿಮೆಯಾಯಿತು. ತನ್ನ ದೇವಕಿ ಮತ್ತು ಭಾವ ವಸುದೇವರ ಅಪ್ಪಣೆಯನ್ನು ಪಡೆದು ಭಾರವಿಳಿದ ಮನಸ್ಸಿನಿಂದ ಮನೆಗೆ ಹಿಂದಿರುಗಿದನು. ಆದರೆ ಮರುದಿನ ಕಂಸನು ತನ್ನ ಸಲಹೆಗಾರರನ್ನೆಲ್ಲ ಸಭೆ ಸೇರಿಸಿ ಹಿಂದಿನ ರಾತ್ರಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದ. ಕಂಸನ ಸಲಹೆಗಾರರೆಲ್ಲ ರಾಕ್ಷಸರು, ಎಂದೆಂದೂ ದೇವತೆಗಳ ಶತ್ರುಗಳು. ತಮ್ಮ ಪ್ರಭುವು ಹಿಂದಿನ ರಾತ್ರಿ ನಡೆದ ಘಟನೆಗಳನ್ನು ಕುರಿತು ಆಡಿದ ಮಾತುಗಳನ್ನು ಕೇಳಿ ವಿಷಣ್ಣರಾದರು. ಅವರಿಗೆ ಅನುಭವವಾಗಲಿ ತಿಳುವಳಿಕೆಯಾಗಲಿ ಇಲ್ಲದಿದ್ದರೂ ಕಂಸನಿಗೆ ಈ ರೀತಿ ಬೋಧನೆ ಮಾಡಲು ಪ್ರಾರಂಭಿಸಿದರು. ಪ್ರಭುವೆ, ಎಲ್ಲ ಊರುಗಳು, ದೇಶಗಳು, ಹಳ್ಳಿಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಈ 10 ದಿನಗಳಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಲು ವ್ಯವಸ್ಥೆ ಮಾಡೋಣ. ಅವರಿವರೆಂದು ನೋಡದ ಈ ಯೋಜನೆಯನ್ನು ಕಾರ್ಯಗತ ಮಾಡೋಣ. ಇಂತಹ ಕ್ರೂರ ಕಾರ್ಯಗಳನ್ನು ಮಾಡಿದರೆ ದೇವತೆಗಳು ನಮಗೆ ಏನನ್ನೂ ಮಾಡಲಾರರು ಎಂದು ನಮಗನ್ನಿಸುತ್ತದೆ. ನಮ್ಮೊಡನೆ ಹೋರಾಟವೆಂದರೆ ಅವರಿಗೆ ಸದಾ ಭಯ. ನಮ್ಮ ಕ್ರೂರ ಕಾರ್ಯಗಳನ್ನು ತಡೆಯಬೇಕೆಂದು ಅವರು ಬಯಸಿದರೂ ಹಾಗೆ ಮಾಡಲು ಅವರಿಗೆ ಧೈರ್ಯ ಸಾಲದು.
ನಿನ್ನ ಧನುಷ್ಸಿನ ಅಳತೆಗೆ ಸಿಕ್ಕಿದ ಬಲದಿಂದಾಗಿ ಅವರಿಗೆ ನಿನ್ನನ್ನು ಕಂಡರೆ ಭಯ. ಅವರೊಡನೆ ಯುದ್ಧಕ್ಕೆ ನಿಂತು ಅವರ ಮೇಲೆ ನಿನ್ನ ಬಾಣಗಳ ಮಳೆಯನ್ನು ಕರೆದರೆ ಅವರು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗುತ್ತಾರೆ ಎನ್ನುವುದು ನಮ್ಮ ಅನುಭವ. ಮಂದಿ ದೇವತೆಗಳಿಗೆ ನಿನ್ನೊಡನೆ ಹೋರಾಟ ಮಾಡಲು ಸಾಧ್ಯವಾಗಲಿಲ್ಲ. ಪ್ರಭುವೆ, ನಮ್ಮೆಲ್ಲರಿಗೂ ನಿನ್ನ ಶಕ್ತಿಯನ್ನು ಕಂಡು ಹೆದರಿಕೆ. ಈ ವಿಪತ್ಕಾರಕ ಹೋರಾಟದಿಂದ ನಮ್ಮನ್ನು ರಕ್ಷಿಸು ಎಂದು ದೇವತೆಗಳು ಕೇಳಿದರು. ಹಲವೊಮ್ಮೆ ಹೀಗೆ ಭಯಭೀತರಾಗಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ರಥಗಳು ಮುರಿದು ತಮ್ಮ ಯುದ್ಧ ಸಾಮರ್ಥ್ಯವನ್ನೆಲ್ಲ ಮರೆತು ನಿನ್ನೊಡನೆ ಹೋರಾಡಲು ಸಾಧ್ಯವಾಗದೆ ಶರಣಾಗತರಾದವರನ್ನು ನೀನು ಕೊಲ್ಲುತ್ತಿರಲಿಲ್ಲ ಎನ್ನುವುದನ್ನು ನಾವು ಕಂಡಿದ್ದೇವೆ. ಆದುದರಿಂದ ಅವರ ವಿಷಯದಲ್ಲಿ ನಮಗೆ ಯಾವ ಭಯವೂ ಇರಬೇಕಾಗಿಲ್ಲ. ರಣಭೂಮಿಯ ಹೊರಗಡೆ ಶಾಂತಿಯ ಸಮಯದಲ್ಲಿ ಅವರು ತಾವು ಮಹಾಯೋಧರೆಂದು ಹೆಮ್ಮೆ ಪಡುತ್ತಾರೆ, ಆದರೆ ರಣಭೂಮಿಯಲ್ಲಿ ಯುದ್ಧ ಕೌಶಲವನ್ನು ತೋರಲಾರರು. ಇಂದ್ರನೇ ನಾಯಕನಾದ ಈ ದೇವತೆಗಳಿಗೆ ಸಹಾಯ ಮಾಡಲು ವಿಷ್ಣು, ಶಿವ ಮತ್ತು ಬ್ರಹ್ಮರು ಸಿದ್ಧರಾಗಿದ್ದರೂ ನಾವು ಅವರ ವಿಷಯದಲ್ಲಿ ಭಯಪಡುವ ಕಾರಣವಿಲ್ಲ. ವಿಷ್ಣುವು ಆಗಲೇ ಎಲ್ಲ ಜೀವಿಗಳ ಹೃದಯಗಳಲ್ಲಿ ಅಡಗಿಕೊಂಡಿದ್ದಾನೆ, ಅವನು ಹೊರಗೆ ಬರಲಾರ. ಶಿವನು ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ಬಿಟ್ಟಿದ್ದಾನೆ, ಆಗಲೇ ಕಾಡಿಗೆ ಹೋಗಿದ್ದಾನೆ. ಬ್ರಹ್ಮನು ಸದಾ ವಿವಿಧ ರೀತಿಗಳ ತಪಸ್ಸಿನಲ್ಲಿ ಮತ್ತು ಧ್ಯಾನದಲ್ಲಿ ನಿರತನಾಗಿರುತ್ತಾನೆ. ಇಂದ್ರನ ವಿಷಯ ಹೇಳುವುದೇನು? ನಿನ್ನ ಬಲದೊಡನೆ ಹೋಲಿಸಿದರೆ ಅವನೊಂದು ಹುಲ್ಲುಕಡ್ಡಿ ಮಾತ್ರ. ಆದುದರಿಂದ ಈ ದೇವತೆಗಳಿಂದ ನಮಗೆ ಯಾವ ಭಯವೂ ಇಲ್ಲ. ಆದರೆ ದೇವತೆಗಳು ನಮ್ಮ ಬದ್ಧ ವೈರಿಗಳು, ಆದುದರಿಂದ ಅವರನ್ನು ಅಲಕ್ಷಿಸಲಾಗದು. ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಸದಾ ಎಚ್ಚರದಿಂದಿರಬೇಕು. ಮುಂದುವರೆದು ರಾಕ್ಷಸರು ಹೀಗೆ ಹೇಳಿದರು: ದೇಹದಲ್ಲಿ ಕಾಯಿಲೆ ಇದ್ದರೆ ಅದನ್ನು ಅಲಕ್ಷ್ಯ ಮಾಡಿದರೆ ಮುಂದೆ ಗುಣಪಡಿಸಲು ಸಾಧ್ಯವೇ ಆಗುವುದಿಲ್ಲ. ಹಾಗೆಯೇ ಮನುಷ್ಯನು ಇಂದ್ರಿಯಗಳನ್ನು ಎಚ್ಚರದಿಂದ ನಿಯಂತ್ರಣಗೊಳಿಸದಿದ್ದರೆ ಅವುಗಳನ್ನು ನಿಯಂತ್ರಿಸಲು ಸಾಧ್ಯವೇ ಆಗುವುದಿಲ್ಲ. ಆದುದರಿಂದ ದೇವತೆಗಳು ನಾವು ಮಣಿಸಲು ಸಾಧ್ಯವಾಗದಷ್ಟು ಶಕ್ತಿವಂತರಾಗುವ ಮೊದಲೇ ನಾವು ಎಚ್ಚರದಿಂದಿರಬೇಕು. ದೇವತೆಗಳ ಶಕ್ತಿಗೆ ಶ್ರೀ ವಿಷ್ಣುವೇ ಆಧಾರ, ಏಕೆಂದರೆ ಎಲ್ಲ ಧಾರ್ಮಿಕ ತತ್ವಗಳ ಕಟ್ಟಕಡೆಯ ಗುರಿ ಅವನನ್ನು ಪ್ರಸನ್ನಗೊಳಿಸುವುದು. ವೇದಗಳ ಆದೇಶಗಳು, ಬ್ರಾಹ್ಮಣರು, ಗೋವುಗಳು, ತಪಸ್ಸು, ಯಜ್ಞಯಾಗಾದಿಗಳು, ದಾನ ಮಾಡುವುದು ಮತ್ತು ಆಸ್ತಿಯನ್ನು ಹಂಚಿಕೊಡುವುದು ಎಲ್ಲವೂ ಶ್ರೀ ವಿಷ್ಣುವನ್ನು ಪ್ರಸನ್ನಗೊಳಿಸುವುದಕ್ಕಾಗಿಯೇ. ಆದುದರಿಂದ ವೇದಗಳ ಜ್ಞಾನವಿರುವ ಎಲ್ಲ ಬ್ರಾಹ್ಮಣರನ್ನು, ಯಜ್ಞವಿಧಿಗಳನ್ನು ನಿರ್ವಹಿಸುವ ಎಲ್ಲ ಋಷಿಗಳನ್ನು ಕೊಂದು ಹಾಕಿ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ. ಯಜ್ಞಯಾಗಾದಿಗಳಿಗೆ ಬಹು ಮುಖ್ಯವಾದ ಬೆಣ್ಣೆಯನ್ನು ಕೊಡುವ ಎಲ್ಲ ಗೋವುಗಳನ್ನು ಕೊಂದು ಹಾಕೋಣ. ಈ ಎಲ್ಲರನ್ನು ಕೊಲ್ಲಲು ದಯವಿಟ್ಟು ನಮಗೆ ಅಪ್ಪಣೆಯನ್ನು ನೀಡು. ವಾಸ್ತವವಾಗಿ ಬ್ರಾಹ್ಮಣರು, ಗೋವುಗಳು ವೇದಗಳ ಜ್ಞಾನ, ತಪಸ್ಸು, ಸತ್ಯನಿಷ್ಠೆ, ಇಂದ್ರಿಯ ಮತ್ತು ಮನಸ್ಸುಗಳ ನಿಯಂತ್ರಣ ನಿಷ್ಠೆ, ದಾನ, ಸಹನೆ ಮತ್ತು ಯಜ್ಞಗಳ ಆಚರಣೆ ಇವು ಶ್ರೀ ವಿಷ್ಣುವಿನ ದಿವ್ಯ ಶರೀರದ ಅಂಗಾಂಗಗಳು. ವಿಷ್ಣುವು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ ಮತ್ತು ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಎಲ್ಲ ದೇವತೆಗಳ ನಾಯಕ. ವಿಷ್ಣುವನ್ನು ಕೊಲ್ಲುವುದೆಂದರೆ ಮಹರ್ಷಿಗಳಿಗೂ ಬ್ರಾಹ್ಮಣರಿಗೂ ಹಿಂಸೆ ಕೊಡುವುದೇ ಎಂದು ಮಂತ್ರಿಗಳು ಹೇಳಿದರು. ತನ್ನ ರಾಕ್ಷಸ ಮಂತ್ರಿಗಳು ಈ ರೀತಿ ಸಲಹೆಯನ್ನು ನೀಡಿದಾಗ ಮೊದಲಿನಿಂದಲೂ ಅತ್ಯಂತ ನೀಚನಾಗಿದ್ದ ಕಂಸನು ಸರ್ವಭಕ್ಷಕ ಅನಂತ ಕಾಲದ ಸರಪಳಿಗಳಲ್ಲಿ ಸಿಕ್ಕಿಕೊಂಡು ಬ್ರಾಹ್ಮಣರಿಗೂ ವೈಷ್ಣವರಿಗೂ ಹಿಂಸೆ ಕೊಡಲು ತೀರ್ಮಾನಿಸಿದ. ಎಲ್ಲ ಸಜ್ಜನರನ್ನು ಹಿಂಸಿಸುವಂತೆ ರಾಕ್ಷಸರಿಗೆ ಅಪ್ಪಣೆ ಮಾಡಿ ತನ್ನ ಮನೆಯನ್ನು ಪ್ರವೇಶಿಸಿದನು. ಕಂಸನ ಹಿಂಬಾಲಕರೆಲ್ಲ ರಾಜಸ ಮತ್ತು ತಾಮಸ ಗುಣಗಳಿಗೆ ಒಳಗಾದವರು. ಸಜ್ಜನರೊಂದಿಗೆ ದ್ವೇಷ ಸಾಧಿಸುವುದೊಂದೇ ಅವರ ಕೆಲಸ. ಇಂತಹ ಕಾರ್ಯಗಳು ಆಯುಷ್ಯನ್ನು ಕಡಿಮೆ ಮಾಡುತ್ತವೆ. ಈ ಪ್ರಕ್ರಿಯೆಯನ್ನು ಇನ್ನೂ ಚುರುಕುಗೊಳಿಸಿ ತಮಗೆ ಶೀಘ್ರವಾಗಿ ಸಾವು ಬರುವಂತೆ ಅದನ್ನು ಆಹ್ವಾನಿಸಿದರು. ಸಜ್ಜನರನ್ನು ಹಿಂಸಿಸುವುದರ ಪರಿಣಾಮ ಅಕಾಲ ಮೃತ್ಯುವಷ್ಟೇ ಅಲ್ಲ, ಇದು ಎಂತಹ ಹೇಯ ಕೃತ್ಯವೆಂದರೆ ಅದನ್ನು ಮಾಡುವವನು ಕ್ರಮೇಣ ತನ್ನ ಸೌಂದರ್ಯವನ್ನು, ಯಶಸ್ಸನ್ನು, ಧಾರ್ಮಿಕ ತತ್ವಗಳನ್ನು ಕಳೆದುಕೊಳ್ಳುತ್ತಾನೆ. ಅವನು ಉನ್ನತ ಲೋಕಗಳಿಗೆ ಏರುವುದಕ್ಕೂ ಅಡ್ಡಿಯಾಗುತ್ತದೆ. ಬಗೆ ಬಗೆಯ ಮಾನಸಿಕ ಭ್ರಮೆಗಳಿಂದ ಪ್ರೇರಿತರಾಗಿ ರಾಕ್ಷಸರು ಎಲ್ಲ ಕಲ್ಯಾಣವನ್ನು ಕುಂಠಿತಗೊಳಿಸುತ್ತಾರೆ. ಭಕ್ತರು ಮತ್ತು ಬ್ರಾಹ್ಮಣರ ಚರಣಕಮಲಗಳಿಗೆ ಮಾಡಿದ ಅಪರಾಧವು ದೇವೋತ್ತಮ ಪರಮಪುರುಷನ ಚರಣಕಮಲಗಳಲ್ಲಿ ಮಾಡಿದ ಅಪರಾಧಕ್ಕಿಂತ ದೊಡ್ಡ ಪಾಪ.
ಹೀಗೆ ನಾಸ್ತಿಕರ ನಾಗರಿಕತೆಯು ಎಲ್ಲ ಅನರ್ಥಗಳಿಗೆ ಮೂಲವಾಗುತ್ತದೆ. ಕಂಸನ ಹಿಂಸಾಚಾರ ಎನ್ನುವ 4ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ.